ಮೊದಲನೇದಾಗಿ ಈ ವೇದಿಕೆಯಲ್ಲಿ ನಮ್ಮೆಲ್ಲರ ಪ್ರೀತಿಯ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಸರಿಗೆ ಬರಲಿ ಒಂದು ದೊಡ್ಡ ಚಪ್ಪಾಳೆ. ಎಷ್ಟು ಚೆನ್ನಾಗಿ ಬಂತು ಅಂದ್ರೆ ಸಹಜವಾಗಿ ರಾಜೇಶ್ ಕೃಷ್ಣನ್ ಸರ್ ಎದ್ದು ನಿಂತು ಚಪ್ಪಾಳೆ ಹೊಡೆದಿದಲ್ಲ, ಅದೆಲ್ಲ 100ರಲ್ಲಿ 1 ಸಲ ಆಗುವಂತ ವಿಚಾರ ಅದು. ಗುರುಗಳೇ, ನಿಮ್ಮಿಂದ ಮಾತು ಶುರು ಮಾಡೋಣ. ಗುರುಗಳೇ, ಇಟ್ ವಾಸ್ ಮ್ಯಾಜಿಕಲ್. ನಮ್ಮ ಸಂಗೀತಕ್ಕೆ ಒಂದು ಭವಿಷ್ಯ ಇದೆ ಅನ್ನೋದು ಈ ಥರದ ಪರ್ಫಾರ್ಮೆನ್ಸಸ್ ಇಂದ ನಮಗೆ ಗೊತ್ತಾಗತ್ತೆ. ಇದು ಒಂಥರ ವ್ಯಾಕರಣ ಭರಿತವಾದ ಕನ್ನಡ. ಇದು ತುಂಬ ಸಾಹಿತ್ಯಕ್ಕೆ ಮೌಲ್ಯ ಇರುವಂತಹ ಒಂದು ರಚನೆ ಇದು. ಹುಣಸೂರು ಕೃಷ್ಣಮೂರ್ತಿ ಸರ್ ಅವರ ಸಾಹಿತ್ಯ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋಕೆ ನಮ್ಗೆ ಯಾರಿಗೂ ಆ ಅರ್ಹತೆನೂ ಇಲ್ಲ. ಜಸ್ಟ್ ಪೂಜಿಸ್ಬೇಕು ಅಷ್ಟೇ. ವಿ ಹ್ಯಾವ್ ಟು ಜಸ್ಟ್ ವರ್ಷಿಪ್ ಹಿಮ್. ನಮ್ಮ ಪುಣ್ಯ ಅವರು. ನಾವಿದ್ದಿದ್ದ ಟೈಮಲ್ಲಿ ಅವರನ್ನೆಲ್ಲ ನೋಡಿ ಅಟ್ಲೀಸ್ಟ್ 1-2 ಸಲ ನೋಡೋ ಸೌಭಾಗ್ಯ ನಮ್ಗೆಲ್ರಿಗೂ ಸಿಕ್ತು. ಅಂತಹ ಪ್ರತಿಭೆ 1000 ವರ್ಷಕ್ಕೆ ಒಂದ್ಸಲ ಆ ಥರದ ಪ್ರತಿಭೆ ಬರೋದು. ಅ ಕಾಂಬಿನೇಷನ್ ಆಫ್ ಆಕ್ಟಿಂಗ್, ಸಿಂಗಿಂಗ್, ಒನ್ ಅಂಡ್ ಓನ್ಲಿ ಡಾಕ್ಟರ್ ರಾಜ್ಕುಮಾರ್ ಫಾರ್ ಎಂಟೈರ್ ಇಂಡಿಯಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾರೂ ಇಲ್ಲ ಆಕ್ಚುಲಿ ಹೇಳಬೇಕು ಅಂದ್ರೆ. ಹ್ಯಾಟ್ಸ್ ಆಫ್, ಫ್ಯಾಂಟಾಸ್ಟಿಕ್, ಕೀಪ್ ಇಟ್ ಅಪ್, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಇಬ್ರು ಅಜ್ಜಂದ್ರು ಅವ್ರು ಹೇಳ್ಕೊಟ್ಟಂತಹ ಸಂಸ್ಕಾರ ಈ ಮಗು ನಮ್ಮ ವೇದಿಕೆಯಲ್ಲಿ ಬಂದು ಹಾಡ್ದಾಗೆಲ್ಲ ನಮಗ್ ಕಾಣ್ತಾ ಇರತ್ತೆ. ನಿಮ್ಮ ಪೈಕಿ ಯಾರಾದ್ರೂ ಮಾತಾಡ್ತಿರೋ ಒಬ್ರು? ನಮ್ಮ ಮಗ ರಘುನಂದನ್ 4.5 ವರ್ಷದಲ್ಲಿ ಇದ್ದಾಗಲೇ ನಾನು ವೀಣೆ ಹೇಳ್ಕೊಡ್ತಿದ್ದಾಗ ಅವನು ನಮ್ಮ ಸ್ಟೂಡೆಂಟ್ ಜೊತೆಲಿ ಹೇಳ್ತಿದ್ದಾಗ ತಾಳ ಹಾಕ್ಕೊಂಡು ಹಾಡ್ತಾ ಇದ್ದ. ಜೊತೆಗೆ ತುಂಬ ಚೆನ್ನಾಗಿ ಹಾಡ್ತಾ ಇದ್ದಿದ್ದರಿಂದ ಅವನು 5 ವರ್ಷಕ್ಕೆ ಸಂಗೀತಕ್ಕೆ ಹಾಕಿದೆ. ಅವನು ಆಮೇಲಿಂದ 5 ವರ್ಷದಿಂದ ಹಿಡಿದು ತುಂಬ ಸಂಗೀತದ್ದು ಕಾಂಪಿಟೇಷನ್ಸ್ಗೆಲ್ಲ ಹೋಗಿ 250-300 ಪ್ರೈಸಸ್ ತಗೊಂಡ. ಅವನು PUC ಓದ್ತಿದ್ದಾಗ ಡಾಕ್ಟರ್ ರಾಶಾ ನಂದಕುಮಾರ್ ಅವನಿಗೆ ಗುರುಗಳಾಗಿ ಸಿಕ್ಕಿದ್ರು. ಅದು ನಮ್ಮ ಭಾಗ್ಯ. ಅವರು ತುಂಬ ಅಪ್ರಿಷಿಯೇಟ್ ಮಾಡಿ ತುಂಬ ಮುಂದಕ್ಕೆ ತಂದಿದ್ದಾರೆ. ಅವನು ಏನು ಮಾಡ್ದ, ಅವನ ಮಗನ್ನ ಗುರುತಿಸಿ ಅವನು ಸಂಗೀತ ಹೇಳಿಕೊಟ್ಟು ಅವನ ಮುಂದಕ್ಕೆ ತರ್ತಾ ಇದ್ದಾನೆ. ನೀವೆಲ್ಲ ಅವನಿಗೆ ಆಶೀರ್ವಾದ ಮಾಡಿ ನನ್ನ ಮೊಮ್ಮಗ ಚೆನ್ನಾಗಿ ಮುಂದಕ್ಕೆ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಫ್ಯಾಮಿಲಿ ಫೋಟೋ ತಗೋ. ಕೀರ್ತಿ ಬಗ್ಗೆ ದಿನ ಮಾತಾಡ್ತಾ, ಇವತ್ತು ಸ್ಫೂರ್ತಿ ಬಗ್ಗೆ ಮಾತಾಡ. ಏನು ಹಾಡ್ಬೇಕಂತ ನೀನು ನೆಕ್ಸ್ಟ್ ಲೆವೆಲ್ ಅಮ್ಮ, ನೆಕ್ಸ್ಟ್. ಅದು ಎಷ್ಟು ಇಂಪ್ರೂವೈಸೇಷನ್ಸ್ ಮಾಡಿದಾರ ಮೇಡಮ್ ನೀವು? ಚಿಕ್ಕದು ಅದೊಂದು ಸೋಲ್ ಟಚಿಂಗ್ ಇಂಪ್ರೂವೈಸೇಷನ್ಸ್, ಆ ಡೈನಾಮಿಕ್ ಅಲ್ಲ, ಅದು ಹೆಂಗೆ ಕಲಿಸಿದ್ರಿ ಇವರು? ಅಷ್ಟು ಚೆನ್ನಾಗಿ ಹಾಡಿದ್ರು ಇಬ್ರು. ಕೀರ್ತಿ ಹಾಡೋದು ನನಗೆ ಗೊತ್ತಿತ್ತು ಸರ್. ಸ್ಫೂರ್ತಿ ಅವ್ರ ಅಕ್ಕ ಬಂದು ಹಾಡಿದಾಗ ನನಗೂ ತುಂಬಾನೇ ಸರ್ಪ್ರೈಸಿಂಗ್ ಅನಿಸ್ತು. ಒಳ್ಳೆ ಥ್ರೋ ಇದೆ, ತುಂಬಾನೇ ಕಾನ್ಫಿಡೆಂಟ್ ಆಗಿ ಹಾಡ್ತಾಳೆ. ಚರಣದಲ್ಲಿ ಒಂದು ಸಂಗತಿ ಇದೆಯಲ್ಲ, ಅದಾದ ತಕ್ಷಣ ತಾಳ ಕಂಪ್ಲೀಟ್ ಆದ್ಮೇಲೆ ತಗೋಬೇಕು. ಆಕ್ಚುಲಿ ಕೀರ್ತಿಗೆ ಫಸ್ಟ್ ಕನ್ಫ್ಯೂಸ್ ಆಗ್ತಿತ್ತು, ಅವ್ರ ಅಕ್ಕನೇ ತುಂಬಾ ಕಾನ್ಫಿಡೆಂಟ್ ಆಗಿದ್ರು. ಸೊ ಮೋಸ್ಟ್ಲಿ ಕೀರ್ತಿಗೆ ಅವ್ರ ಅಕ್ಕ ಸ್ಫೂರ್ತಿಯಿಂದ ಇವತ್ತು ಸ್ಫೂರ್ತಿದಾಯಕವಾಗಿ ಅವಳು ಚೆನ್ನಾಗಿ ಹಾಡಿದಾಳೆ ಅನ್ನಿಸ್ತೆ. ಈಗ ಅಮ್ಮ ಅನ್ನೋ ಶಕ್ತಿ ಹತ್ರ ಮಾತಾಡೋಣ. ಅವರಿಗೆ ಅವರ ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಂತ. ಅಮ್ಮ, ತುಂಬಾ ಹೆಮ್ಮೆ ಆಗ್ತದೆ ಮೇಡಮ್. ಇವತ್ತು ಅಳಬಾರ್ದು ಅಂತಾನೆ ಕರ್ಕೊಂಡು ಬಂದಿದ್ರು. ನನ್ನ ಅಳಬಾರ್ದು ಅಂದ್ರು ನನ್ನ ಮಕ್ಳು ಇವತ್ತು ಹೊಗಳಿಕೆ ನೋಡಿ ಕಣ್ಣ ನೀರು ಬರ್ತೈತಿ ಮೇಡಮ್. ಅವಳಿಗೆ ಸರಿಗಮಪ ವೇದಿಕೆಯಿಂದ ನಾ ಹಾಡ್ಬೇಕು ಅನ್ನೋದು ತುಂಬ ಆಸಕ್ತಿ ಇತ್ತು. ಅವಳ ತಂಗಿಯಿಂದ ಇವತ್ತು ಅವಳಿಗೆ ಅವಕಾಶ ಸಿಕ್ತು. ಈ ಜಿ ಕನ್ನಡ ವಾಹಿನಿ ಅಂದರೆ ಈ ದಾರಿ ಇಲ್ದರಿಗೆ ದಾರಿ ತೋರಿಸೋ ದೇವಸ್ಥಾನ, ಆಶ್ರಯ ಇಲ್ದರಿಗೆ ಆಶ್ರಯ ಕೊಡೋ ಒಂದು, ಇದರಿಂದ ಎಷ್ಟೋ ಕುಟುಂಬ ಒಳ್ಳೇದಾಗೈತಿ. ಅದಕ್ಕೆ ಇದು ಮುಂದಿದ್ದು ಹಿಂಗೆ ನಡ್ಕೊಂತ ಹೋಗ್ಲಿ ಅಂತ ನಾನು ಬಯಸ್ತೇನೆ ಮೇಡಮ್. ನಿಮ್ಮಂಥವ್ರ ಹಾರೈಕೆನೆ ಇವತ್ತಿಗೂ ಜಿ ಕನ್ನಡ ಎಲ್ಲರ ಮನಸ್ಸಿನ ಮಾತಾಗಿರೋದು, ವಾಹಿನಿ ಆಗಿರೋದು ನಿಮ್ಮ ಆಶೀರ್ವಾದದಿಂದ. ಕೀರ್ತಿ, ಏನಾದ್ರು ಹೇಳಕ್ ಇಷ್ಟಪಡ್ತೀಯಾ? ಅಕ್ಕ, ಅದು ಅಮ್ಮಂಗೆ ಗೊತ್ತಿರ್ಲಿಲ್ಲ. ಅದೊಂದು ಅಕ್ಕ ಡ್ರಾಯಿಂಗ್ ಮಾಡಿದ್ಲು ಅಮ್ಮಂದು, ಅದು ಸ್ಟೇಜ್ ಮೇಲೆ ಕೊಡ್ಬೇಕು ಅಂತ ಆಸೆ. ಪ್ಲೀಸ್ ತಗೊಂಬನ್ನಿ. ಅವರ ತಾಯಿಯ ಚಿತ್ರವನ್ನ ಬಿಡಿಸಿದ್ದಾರೆ. ಸ್ಫೂರ್ತಿನೂ ಬಿಡಿಸಿರೋದು ಇದು ಚಿತ್ರ. ಸ್ಫೂರ್ತಿ, ಯು ಆರ್ ಆನ್ ಆರ್ಟಿಸ್ಟ್, ಬ್ಯೂಟಿಫುಲ್. ಇವತ್ತು ಈ ಕುಟುಂಬಕ್ಕೆ ನಿಜವಾಗ್ಲೂ ಶಕ್ತಿಯಾಗಿ ನಿಂತಿರೋದು ಅವರ ದೊಡ್ಡಮ್ಮ. ಆ ದೊಡ್ಡಮ್ಮನ ಹತ್ರ ಮಾತಾಡೋಣ. ಅಮ್ಮ, ಹೇಳಿ, ಕುಟುಂಬದ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ, ಸಂತೋಷ ಇದೆ?
ನಿಜ ಹೇಳ್ಬೇಕಂದ್ರೆ ಈ ಮಕ್ಕಳ ಆಶ್ರಯದಾತೆ ಅವರು. ಇವ ನನ್ನ ಹೊಟ್ಟೆ ಹುಟ್ಟ್ಯಾವ ಅಂತ ತಿಳ್ಕೊಂಡಿಲ್ಲಮ್ಮ. ಭಾಳ ಸಂಕಟ ಆಗ್ತೈತಿ. ಮನೆ ಕಡೆಗೆ ಇದ್ಮೇಲೆ ಭಾಳ ಬಿಟ್ಟು ಬರೋಕೆ ಮನಸ್ಸಾಗಲ್ಲಮ್ಮ. ನನ್ನ ಮನೆಗೆ ಕರ್ಕೊಂಡ್ಬಂದು ಅಂದರೆ ನಮ್ಮ ತಾಯಿ ತಂದೆ ಹೋದ್ಮೇಲೆ ಇದೇ ನನ್ನ ಎರಡೇ ತಾಯಿ ಅಂತ ತಿಳ್ಕೊಂಡು ಅಷ್ಟು ಚೆನ್ನಾಗಿ ನೋಡ್ತಾರೆ ಮೇಡಮ್ ನಮ್ಮನ್ನ. ಅದೇ ದೇವ್ರು ಕೈ ಬಿಡಲ್ಲ, ಯಾರ್ದೋ ರೂಪದಲ್ಲಿ ಬರ್ತಾರೆ ಅಲ್ವಾ. ನಮ್ಮ ತಂದೆ ಇರಲಿ ತಾಯಿ ಇಲ್ ಮೇಲೆ ಇವ್ರು ಎಲ್ಲಿ ಹೋಗ್ತಾರೆ, ಅದೇ ಸಂಕಟ ನಮ್ಮ ನನಗೆ. ಅವ್ರಿದ್ರು ನನಗೆ ಅದೇ ಸಾಕು. ಹಂಗೇನು ಇವತ್ತು ಒಂದು ಬೇಜಾರು ಏನಂದ್ರೆ ಮೇಡಮ್, ನಮ್ಮ ತಂದೆ ನಿಲ್ಲಿಸ್ಬೇಕಿತ್ತು. ಇವಳು 2 ವರ್ಷ ಆಡಿಷನ್ ಕೊಟ್ರೆ 2 ವರ್ಷನ ಸಣ್ಣ ಮಗು ಥರ ಬಂದು ಆಡಿಷನ್ ಮಾಡಿಸ್ಕೊಂಡು ಹೋಗ್ಯಾರ. ಇವತ್ತು ಅವ್ರಿಲ್ಲ, ಅದೇ ಒಂಥರ ಬೇಜಾರಾಗುತ್ತೆ ಮೇಡಮ್. ನನ್ನ ಮೊಮ್ಮಗಳಿಂದ ನಾನು ಸ್ಟೇಜ್ ಹತ್ಬೇಕಂತ ಭಾಳ ಆಸೆ ಇತ್ತು, ಇವತ್ತು ಅವರೇ ಇಲ್ಲ. ಈಗ ನಿಮ್ಗೆ ಅವ್ರಿಲ್ಲ ಅನ್ನೋದೊಂದು ಬೇಜಾರ್ ತಾನೆ, ಆ ಬೇಜಾರ್ನ ನೀಗ್ಸೋ ಅಂತ ಒಂದು ಗಿಫ್ಟ್ ನಾನು ಕೊಡ್ಲಾ ನಿಮ್ಗೆ? ನಿಮಗ್ 3 ಜನ ಹೆಣ್ಮಕ್ಳು, ಅದರಲ್ಲಿ ಒಬ್ಳು ಚಿತ್ರವನ್ನ ಬಿಡಿಸಿ ನಿಮ್ಗೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಸರಿಗಮಪದಲ್ಲಿ ನಾನು ಒಬ್ಳು ಮಗಳಂತ ಅನ್ಕೊಳ್ಳಿ ನಿಮ್ಗೆ. ಈ ಗಿಫ್ಟ್ ನಿಮ್ಗೆ, ಇದು ತುಂಬಾ ಖುಷಿ ಆಗತ್ತೆ ನಿಮ್ಗೆ ನೋಡಿ. ಈಗ ಒಂದು ಸಂಪೂರ್ಣತೆ ಸಿಕ್ತು ಮೇಡಮ್ ಅಲ್ವಾ? ಅವ್ರು ನೋಡಿ ಹೆಂಗೆ ಹೃದಯಕ್ಕೆ ಅಪ್ಕೊಂಡ್ಬಿಟ್ರು. ಇವತ್ತು ನಿಮ್ಮ ಮಕ್ಳಿಗೆ ಏನ್ ಕಲೆ ಒಲಿದು ಬಂದಿದೆ, ಅದು ಅವರ ಆಶೀರ್ವಾದ. ಆ ಕಲೆಯಲ್ಲಿ ಅವರು ಬದುಕಿದ್ದಾರೆ, ಜೀವಂತವಾಗಿದ್ದಾರೆ ಅಂತ ಅನ್ಕೊಬೇಕು. ಓಕೆ, ಒಂದ್ ಫ್ಯಾಮಿಲಿ ಫೋಟೋ ತಗೊಳ್ಳಿ. ಎಲ್ಲೆಲ್ಲ ಇಲ್ಲಿ ಬನ್ನಿ. ಇದು ಬಹುಶಃ ಬಹಳ ಅಪರೂಪದ ಕ್ಷಣ. ತಾತನ ಹಾಡನ್ನ ಮೊಮ್ಮಕ್ಳು ಹಾಡ್ತಾರೆ ತನ್ನ ತಾಯಿಗೋಸ್ಕರ, ಅಮ್ಮನಿಗೋಸ್ಕರ. ಅಂಡ್ ಇವತ್ತು ಸರಿಗಮಪ ರಿಸಲ್ಟ್ ಏನಾಗತ್ತೆ ನಮಗ್ ಗೊತ್ತಿಲ್ಲ ಹರುಷ್. ಆ ದೇವತೆ ದೃಷ್ಟಿಯಲ್ಲಿ ನೀನೊಬ್ಬ ವಿನ್ನರ್. ಇವತ್ತು ಅವ್ರನ್ನ ನೀನ್ ಕರ್ಕೊಂಬಂದು ಇಲ್ಲಿ ಸೆಲೆಬ್ರೇಟ್ ಮಾಡಿದ್ರಲ್ಲ ನೀವಿಬ್ರು, ಇದ್ರಲ್ಲಿ ಒಂದು ಭರವಸೆ ಇದೆ. ಏನೇ ಆಗ್ಲಿ ಲೈಫಲ್ಲಿ ಎಂತ ಚಾಲೆಂಜಸ್ ಬಂದ್ರು ನೀವಿಬ್ರು ಇವ್ರನ್ನ ಬಿಡಲ್ಲ ಅನ್ನೋ ಅಂತ ಒಂದು ಭರವಸೆನ ಈ ಮೂಲಕ ನೀವು ನಮ್ಮೆಲ್ರಿಗೂ ಹೇಳಿದಿರ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳ್ತಾರೆ. ಆಕೆ ಈಸ್ ದ ಫಸ್ಟ್ ಗುರು, ಫಸ್ಟ್ ಜಡ್ಜ್. ಹಾಗಾಗಿ ವಿತ್ ಯೋರ್ ಪರ್ಮಿಷನ್ ಜಡ್ಜಸ್, ಈ ಜಡ್ಜ್ ಹತ್ರ ಕೇಳ್ತೀನಿ ನಾನು, ಅವರ ಇಬ್ಬರ ಸುಪುತ್ರರ ಹಾಡು ಅವ್ರಿಗೆ ಹೇಗನ್ಸ್ತು, ಈ ಕ್ಷಣ ಹೇಗನ್ಸ್ತು? ತುಂಬ ಖುಷಿ ಆಯಿತು ಮ್ಯಾಮ್. ಆ್ಯಕ್ಚುಲಿ ಅವ್ರು ನನ್ನನ್ನು ಇಲ್ಲಿ ಕರ್ಕೊಂಬರ್ತಾರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಬ್ಬರು ಚೆನ್ನಾಗಿ ಹಾಡ್ತಾರೆ, ಬಟ್ ವಿನ್ ಆಗಬೇಕು ಅನ್ನೋದೇನಿಲ್ಲ ನಮಗೆ. ಅವ್ರದ್ದು ಕಲಿಕೆ ಇಲ್ಲಿ ಬಂದ ಮೇಲೆ ತುಂಬ ಇಂಪ್ರೂವ್ ಆಗಿದ್ದಾನೆ, ಅದು ತುಂಬ ಖುಷಿ ಇದೆ ನಮಗೆ. ಸುಚೇತನ್ ಸರ್ ಅಂತೂ ಸಿಕ್ಕಾಪಟ್ಟೆ ಮೆಂಟ್ರಿಂಗಲ್ಲಿ ಅವರು ಮುತುವರ್ಜಿಯಿಂದ ಕಲಿತಾ ಇದ್ದಾರೆ. ಸರೂ ಅದು ಬರೋವರೆಗೂ ಅವರು ಬಿಡ್ತಾ ಇಲ್ಲ ಅವ್ರಿಗೆ. ಸೊ ಇಲ್ಲಿಗೆ ಬಂದ ಮೇಲೆ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಆ ಖುಷಿ ತುಂಬ ಇದೆ ನಮಗೆ.